ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ಸನ್ ಕಾಮರ್ಸ್ ಕ್ಲಬ್ಗೆ ಸ್ವಾಗತ. ಮೈಸೆಲ್ಫ್ ಸುನಿಲ್ ಎಸ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, ಗವರ್ನಮೆಂಟ್ ಫಸ್ಟ್ ಇಯರ್ ಕಾಲೇಜ್ ದೇವನಹಳ್ಳಿ. ರಾಯಲ್ಟಿ ಅಕೌಂಟ್ ಸೀರೀಸ್ 2, ಪ್ರಿಪರೇಷನ್ ಆಫ್ ಅನಾಲಿಸಿಸ್ ಟೇಬಲ್ ಆ್ಯಂಡ್ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಲೆಸ್ಸಿ ಅಂಡರ್ ವಿತೌಟ್ ಮಿನಿಮಮ್ ರೆಂಟ್ ಅಕೌಂಟ್ ಮೆಥಡ್. ಸ್ನೇಹಿತರೆ, ಈಗಾಗಲೇ ರಾಯಲ್ಟಿ ಅಕೌಂಟ್ಸ್ ಸೀರೀಸ್ 1 ಅದರಲ್ಲಿ ಥಿಯರಿ ಪಾರ್ಟ್ ಆಫ್ ರಾಯಲ್ಟಿ ಆಸ್ ವೆಲ್ ಆಸ್ ಅನಾಲಿಸಿಸ್ ಟೇಬಲ್ನ ಪ್ರಿಪೇರ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ತಾವುಗಳು ದಯವಿಟ್ಟು ಆ ವಿಡಿಯೋವನ್ನು ನೋಡಿ ತದನಂತರ ರಾಯಲ್ಟಿ ಅಕೌಂಟ್ಸ್ ಸೀರೀಸ್ 2 ವಿಡಿಯೋನ ನೋಡಬೇಕು. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. So my dear students, so I am taking one question and I will show you how to prepare ledger accounts under without minimum rent account method. So let us go to the first question now. Professor Chandru written a book of financial management and got it published with GT Publications with respect to a royalty of ₹10 per copy sold. The other details are as follows. So my dear students, here there are two parties here. So one is Professor Chandru and one is GT Publications. The Professor Chandru is a lessor, that is owner of the property, that is owner of the intellectual property, and the GT Publications is the lessee, the user of the property. Now the dead rent. So dead rent is also called as standard rent or minimum rent or fixed rent. It means a minimum amount payable by the lessee to the lessor, irrespective of the production. See here, the dead rent is 45,000 for first 2 years, thereafter 50,000 per annum. ಸ್ನೇಹಿತರೆ, ಸೊ ಫಸ್ಟ್ 2 years ಏನು ಹೇಳ್ತಾ ಇದ್ದಾರೆ, 45,000 rupees ಅಂತ ಹೇಳ್ತಾ ಇದ್ದಾರೆ. ತದನಂತರ 50,000 rupees ಪರ್ annum ಆಗುತ್ತಂತೆ ಮಿನಿಮಮ್ ರೆಂಟ್. ನೆಕ್ಸ್ಟ್, ರೈಟ್ ಟು ರೆಕ್ಯೂಪ್ ಎ ಡೆಫಿಷಿಯನ್ಸಿ. ದ ಡೆಫಿಷಿಯನ್ಸಿ ಇಸ್ ನಥಿಂಗ್ ಬಟ್ ಶಾರ್ಟ್ ವರ್ಕಿಂಗ್ಸ್. ದ ಶಾರ್ಟ್ ವರ್ಕಿಂಗ್ಸ್ ಅಂದರೆ ದ ಎಕ್ಸೆಸ್ ಆಫ್ ಮಿನಿಮಮ್ ರೆಂಟ್ ಓವರ್ ಇಟ್ಸ್ ಆ್ಯಕ್ಚುಯಲ್ ರಾಯಲ್ಟಿ, ಅದನ್ನು ಡೆಫಿಷಿಯನ್ಸಿ ಅಂತ ಕರಿತೀರಿ. ಸೊ ಯು ಕ್ಯಾನ್ ರಿಕವರಿ ದಿಸ್ ಶಾರ್ಟ್ ವರ್ಕಿಂಗ್ಸ್ ವಿತಿನ್ 3 years. ಈಗಾಗಲೇ ಹೇಳಿದ್ದೀನಿ ನಿಮಗೆ. ಸೊ ವಿತಿನ್ 3 years, ಅಪ್ ಟು 3 years, ಫಸ್ಟ್ 3 years. ಸೊ ಈ ಟರ್ಮ್ಸ್ ಎಲ್ಲ ಏನಪ್ಪ ಅಂದರೆ ಫಿಕ್ಸ್ಡ್ ರಿಕ್ರೂಟ್ಮೆಂಟ್. ದೇ ಆರ್ ಗೋಯಿಂಗ್ ಟು ಗಿವ್ ಅ ಫಿಕ್ಸ್ಡ್ ಪೀರಿಯಡ್ ಟು ರಿಕವರ್ ವಾಟ್ ಎವರ್ ದ ಶಾರ್ಟ್ ವರ್ಕಿಂಗ್ಸ್ ಅರೈಸಸ್. ದಿಸ್ ಅ ಫಿಕ್ಸ್ಡ್ ರಿಕ್ರೂಟ್ಮೆಂಟ್ ಮೆಥಡ್. ನೆಕ್ಸ್ಟ್, ದ ಅದರ್ ಡೀಟೇಲ್ಸ್, ದ ಇಯರ್. There are 4 years here, 16, 17, 18, 19. So number of copies printed and the closing stock. See my dear students, just make a note here. ಇಲ್ಲಿ ನೋಡಿ, ನಮ್ಗೆ ಏನು ಕೊಡ್ತಾ ಇದ್ದಾರೆ ಇನ್ಫಾರ್ಮೇಷನ್ನು. ರಾಯಲ್ಟಿ ಈಸ್ 10 per copy sold ಅಂತ ಕೊಡ್ತಾ ಇದ್ದಾರೆ. ಬಟ್ ಇಲ್ಲೇನಿದೆ ಕ್ವಶನ್ನಲ್ಲಿ ನಂಬರ್ ಆಫ್ ಕಾಪೀಸ್ ಪ್ರಿಂಟೆಡ್ ಅಂತ ಕೊಡ್ತಾ ಇದ್ದಾರೆ. ಇಟ್ ಮೀನ್ಸ್ ರಾಯಲ್ಟಿ ಶುಡ್ ಪೇ ಆನ್ ದ ಬೇಸಿಸ್ ಆಫ್ ಸೇಲ್ಸ್, ಬಟ್ ದ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ನಂಬರ್ ಆಫ್ ಕಾಪೀಸ್ ಪ್ರಿಂಟೆಡ್. ಇಟ್ ಮೀನ್ಸ್ ಯು ನೀಡ್ ಟು ಕನ್ವರ್ಟ್ ದೀಸ್ ಇನ್ಫಾರ್ಮೇಷನ್ ಇನ್ ಟು ಸೇಲ್ಸ್. ಇಲ್ಲಿ ಕೊಟ್ಟಿರೋ ಕ್ವಶನ್ ಏನು ಇನ್ಫಾರ್ಮೇಷನ್ ಇದೆ, ಇವೆರಡೂ ದಟ್ ಇಸ್ ಕ್ಲೋಸಿಂಗ್ ಸ್ಟಾಕ್ ಮತ್ತು ನಂಬರ್ ಆಫ್ ಕಾಪೀಸ್ ಪ್ರಿಂಟೆಡ್ ಎರಡೂ ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ಯು ನೀಡ್ ಟು ಕನ್ವರ್ಟ್ ದಿಸ್ ಇನ್ಫಾರ್ಮೇಷನ್ ಇಂಟು ಸೇಲ್ಸ್ ಇನ್ಫಾರ್ಮೇಷನ್ನ ಕನ್ವರ್ಟ್ ಮಾಡಬೇಕು. ಅದಾದಮೇಲೆ ರಾಯಲ್ಟಿನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಹಾಗಾದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಲೆಟ್ ಅಸ್ ಸಿ ದಿಸ್ ವರ್ಕಿಂಗ್ ನಾಟ್ ಆ್ಯಂಡ್ ಪ್ರಿಪೇರ್ ನೆಸೆಸರಿ ಲೆಡ್ಜರ್ ಅಕೌಂಟ್ ಅಂಡರ್ ವಿತೌಟ್ ಮಿನಿಮಮ್ ರೆಂಟ್ ಅಕೌಂಟ್ ಮೆಥಡ್. ಸೊ ಇದು ನಿಮಗೆ 14 marks ಕ್ವಶನ್ ಬರುತ್ತೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಸೊ ಐ ವಿಲ್ ಟೇಕ್ ದ ಫಸ್ಟ್ ವರ್ಕಿಂಗ್ ನಾಟ್ ನಂಬರ್ 1, ದಟ್ ಇಸ್ ಕ್ಯಾಲ್ಕುಲೇಷನ್ ಆಫ್ ಸೇಲ್ಸ್. ಸೊ ಹೌ ಟು ಕ್ಯಾಲ್ಕುಲೇಟ್ ಸೇಲ್ಸ್? ದಟ್ ಈಸ್ ಓಪನಿಂಗ್ ಸ್ಟಾಕ್ ಪ್ಲಸ್ ನಂಬರ್ ಆಫ್ ಕಾಪೀಸ್ ಪ್ರಿಂಟೆಡ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್, ಯು ವಿಲ್ ಗೆಟ್ ಸೇಲ್ಸ್. ಸೊ ನಾವು ಇಯರ್ ವೈಸ್ ಸೇಲ್ಸ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀರಿ. ಸೊ ದಿಸ್ ಇಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಸೇಲ್ಸ್. ನೋಡಿ ಸ್ನೇಹಿತರೆ, ಐ ವಿಲ್ ಟೇಕ್ 2016 ನಾವು. ಸೊ 2016 there is no opening stock, and so I will put 0. So next, and number of copies printed in 2016, that is 3000. Next, closing stock in the during the year, that is 200. Now the sales is, see, opening stock plus number of copies printed minus closing stock, the sales is 2800. Like next 2017, see, whatever the closing stock in the previous year will become the opening stock for the next year. So that is 200.
and number of copies printed during 2017, that is 4,000, and the closing stock during the year is 400. Therefore sales will be 4,000 plus 200, 4,200 minus 400, 3,800. So next 2018, so whatever the closing stock during the 2017, so the same closing stock will become opening stock for the next year, that is 400, and the number of copies printed during the year, that is 6,000, and the closing stock during 2018, that is 600. Therefore 6,000 plus 400, 6,400 minus 600, so 5,800. So ಅದೇ ರೀತಿ 2019, there is opening stock 600, that is the previous 2018 closing stock will become the opening stock for the next year, and the number of copies printed is 8,000, and the closing stock during there is 800. So 8,000 plus 600, 8,600, then minus 800 will be 7,800. It means, so this is a sales information now. Now this is a sales information, and you should calculate royalty. So on the basis of this amount, these sales, sales ಮೇಲೆ ನಾವು ಮಾಡಬೇಕು, ರಾಯಲ್ಟಿನ ಕ್ಯಾಲ್ಕುಲೇಟ್ ಮಾಡಬೇಕು. So let us prepare analysis table. Now analysis table. So first column here, sales, royalty, minimum rent, short workings, surplus, short workings recover, short workings not recover, amount paid to landlord. So here who is the landlord? Chandru. Okay, now so year 2016, 17, 18, 19 as per the information in a question, and the sales, so working note number 1. So ಈ information ಅನ್ನು ತಗೊಬೇಕು ನಾವು. ಸೊ ಈ information ಅನ್ನು ತಗೊಬಾರದು, because ನಾನು ಈಗಾಗಲೇ ಹೇಳಿದ್ದೀನಿ ರಾಯಲ್ಟಿ ಶುಡ್ ಕ್ಯಾಲ್ಕುಲೇಟ್ ಆನ್ ಸೇಲ್ಸ್. ಸೊ ನೆಕ್ಸ್ಟ್ ರಾಯಲ್ಟಿ rupees 10 per copy ಇದೆ, 10 per copy sold, 10 rupees. ನಾವು ರಿಮೈನಿಂಗ್ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಜಸ್ಟ್ ಕ್ಯಾಲ್ಕುಲೇಟ್ ರಾಯಲ್ಟಿ. ಹೌ ಡು ಯು ಕ್ಯಾಲ್ಕುಲೇಟ್ ರಾಯಲ್ಟಿ? that is sales into rupees 10, that is 2,800 into 10, 3,800 into 10, 5,800 into 10, 7,800 rupees 10. So then the minimum rent, so minimum rent condition nodi, the dead rent is 45,000 for the first 2 years and thereafter 50,000 per annum. So ಈ amount of values na assign ಮಾಡ್ತೀವಿ ನಾವು. Now there are two calculations. First one is short workings and surplus. ಸ್ನೇಹಿತರೆ ಶಾರ್ಟ್ ವರ್ಕಿಂಗ್ಸ್ ಯಾವಾಗ ಬರುತ್ತೆ ಅಂದರೆ, ರಾಯಲ್ಟಿ ಅಮೌಂಟ್ ಕಡಿಮೆ ಇದ್ದು ಮಿನಿಮಮ್ ರೆಂಟ್ ಜಾಸ್ತಿ ಇದ್ದರೆ ಅದು ಶಾರ್ಟ್ ವರ್ಕಿಂಗ್ಸ್. ಇಟ್ ಮೀನ್ಸ್ ಎಕ್ಸೆಸ್ ಆಫ್ ಮಿನಿಮಮ್ ರೆಂಟ್ ಓವರ್ ಇಟ್ಸ್ ಆ್ಯಕ್ಚುಯಲ್ ರಾಯಲ್ಟಿ, ದಟ್ ಇಸ್ ಕಾಲ್ಡ್ ಶಾರ್ಟ್ ವರ್ಕಿಂಗ್ಸ್. ಸರ್ಪ್ಲಸ್ ಅಂದರೆ ವೆನ್ ರಾಯಲ್ಟಿ ಈಸ್ ಮೋರ್ ಬಟ್ ಮಿನಿಮಮ್ ರೆಂಟ್ ಈಸ್ ಲೆಸ್. ರಾಯಲ್ಟಿ ಅಮೌಂಟ್ ಜಾಸ್ತಿ ಇದ್ದು ಮಿನಿಮಮ್ ರೆಂಟ್ ಕಡಿಮೆ ಇದ್ದಾಗ ಸರ್ಪ್ಲಸ್ ಬರುತ್ತೆ. ಸೊ ರಾಯಲ್ಟಿ ಕಡಿಮೆ ಇದ್ದು ಮಿನಿಮಮ್ ರೆಂಟ್ ಜಾಸ್ತಿ ಇದ್ದಾಗ ಶಾರ್ಟ್ ವರ್ಕಿಂಗ್ಸ್ ಬರುತ್ತೆ. Now let us do the calculations. Now we'll get short workings for first year 17,000, so next 7,000, and there is no surplus for first 2 years. ನಾನು ಹೇಳಿದೆ ನಿಮಗೆ ಶಾರ್ಟ್ ವರ್ಕಿಂಗ್ಸ್ ಬಂದ ಸರ್ಪ್ಲಸ್ ಬರಲ್ಲ, ಸರ್ಪ್ಲಸ್ ಬಂದ ಶಾರ್ಟ್ ವರ್ಕಿಂಗ್ಸ್ ಬರಲ್ಲ, ಅಥವಾ ಎರಡೂ ಇರಲ್ಲ. ಸೊ ಹೀಗೆ ನೋಡಿ. ಸೊ ಇಲ್ಲಿ ನೋಡಿ ರಾಯಲ್ಟಿ 58,000 rupees ಇದೆ, ಮಿನಿಮಮ್ ರೆಂಟ್ ಕಡಿಮೆ ಇದೆ, ಹಾಗಾಗಿ 8,000 rupees ಸರ್ಪ್ಲಸ್. ಇಲ್ಲೂ ಅಷ್ಟೇ ರಾಯಲ್ಟಿ 78,000 ಇದೆ, ದ ಮಿನಿಮಮ್ ರೆಂಟ್ ಇಸ್ 50,000 ಇದೆ, ಹಾಗಾಗಿ ನಿಮಗೆ ಸರ್ಪ್ಲಸ್ ಬರುತ್ತೆ 28,000. ನಾವು ನೆಕ್ಸ್ಟ್ ದ ಶಾರ್ಟ್ ವರ್ಕಿಂಗ್ಸ್ ರಿಕವರ್ಡ್. The short workings recovered ಗೆ ಯಾವ ಮೆಥಡ್ ಸ್ನೇಹಿತರೆ ಇರೋದಿಲ್ಲಿ? ಜಸ್ಟ್ ಗೋ ಥ್ರೂ ದಿ ಕ್ವಶನ್. ರೈಟ್ ಟು ರಿಕೂಪ್ ಡೆಫಿಷಿಯನ್ಸಿ ವಿತಿನ್ 3 years, ದಟ್ ಇಸ್ ಫಿಕ್ಸ್ಡ್ ರಿಕೂಪ್ಮೆಂಟ್. ಫಿಕ್ಸ್ಡ್ ರಿಕೂಪ್ಮೆಂಟ್ ಮೆಥಡ್ ಇದೆ. ಸೊ ಲೆಟ್ ಅಸ್ ಚೆಕ್ ದಿಸ್. ನೋಡಿ ಫಸ್ಟ್ ಇಯರ್ 17,000, ದ ಸೆಕೆಂಡ್ ಇಯರ್ 7,000, ದ ಟೋಟಲ್ 24,000 rupees ಇದೆ. ಸೊ ದಿಸ್ 24,000 ಕ್ಯಾನ್ ಬಿ ರಿಕವರ್ಡ್ ಬೈ ನೆಕ್ಸ್ಟ್ ಇಯರ್ ಓನ್ಲಿ. 3 years ಮಾತ್ರ ಟೈಮ್ ಕೊಡ್ತಾರೆ. ಸೊ ಈ 3 years ನೋಡ್ಕೊಳ್ಳಿ. ಸೊ 17,000 plus 7,000 24,000, but surplus ಎಷ್ಟಿದೆ 8,000. So what is the condition to recover? The total short workings to be recovered or surplus, whichever is less. So now whichever is less is 8,000. It means 24,000 or 8,000. So 8,000 to be recovered, and so there is no time period for carry forward the remaining amount. ಇಲ್ಲಿ ನೋಡಿ 24,000 ಇದೆ, 24,000 ಅಲ್ಲಿ 8,000 were recovered. So remaining 16,000 is not recovered. ಸೊ ಈ 16,000 ನೀವೇನು ಮಾಡೋದು, ನೆಕ್ಸ್ಟ್ ಇಯರ್ ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕಾಗಲ್ಲ, ಸಿನ್ಸ್ ಅವನೇ ಕೊಟ್ಟಿದ್ದಾನೆ
the maximum is 3 years. 3 years matra. So at the end of the 3 year, that is 1, 2, 3. So ಹಾಗಾಗಿ ಏನು ಮಾಡ್ತೀನಿ, the remaining balance na will transfer to P&L account. That is 16,000 rupees. It means total short workings arises and total short workings recovered. So difference of it. So 24,000 minus 8,000, the 16,000 to be transferred to P&L account. And the remaining calculation, short workings recovered nil, not recovered nil. Let's do it. Now next, amount paid to landlord. So amount paid to landlord ಹೇಗೆ calculate ಮಾಡೋದು? Very simple formula. So amount paid to landlord equals minimum rent plus surplus minus short working recovered. The first year nodi, minimum rent is 45,000. There is no surplus, there is no short working recovered. Therefore 45,000 rupees. Next, other with 2017, the 45,000 rupees minimum rent plus surplus is 0. Short working record is 0. So therefore 45,000 amount paid to landlord. Next, the third year, the minimum rent is 50,000. The surplus is 8,000. So 50 plus 8,000, 58,000 minus short working recovered 8,000. So 58,000 minus 8,000, the 50,000 to be paid to landlord. And 2019, the minimum rent is 50,000 and surplus is 28,000. So 50,000 plus 28,000, 78,000 minus short working recovered is 0. So therefore 78,000 to be paid to landlord. So this is how you have to prepare analysis table. And by using this information, so you have to prepare ledger accounts under without minimum rent account method in the books of GT publications. So let us prepare the first account, royalty account. So let us prepare royalty account. So date particulars JF amount, date particulars JF amount, debit to credit. So while preparing royalty account, just you have to see this analysis table. So analysis table ನೋಡಬೇಕಾದ್ರೆ ನೀವು ರಾಯಲ್ಟಿ ಕಾಲಮ್ ಮಾತ್ರ ನೋಡಬೇಕು, ಪ್ಲಸ್ ಶಾರ್ಟ್ ವರ್ಕಿಂಗ್ ರೆಕಾರ್ಡ್ ಮಾತ್ರ ನೋಡಬೇಕು. ರಿಮೈನಿಂಗ್ ಯಾವ ಬೇರೆ ಇನ್ಫಾರ್ಮೇಷನ್ ನೋಡಬೇಡಿ. ಜಸ್ಟ್ ಸೊ ರಾಯಲ್ಟಿ ಕಾಲಮ್ ಹಾಗೆ ಜಸ್ಟ್ ಶಾರ್ಟ್ ವರ್ಕಿಂಗ್ ರೆಕಾರ್ಡ್ ಕಾಲಮ್ ಮಾತ್ರ ನೋಡಬೇಕಾಗುತ್ತೆ. ಲೆಟಸ್ ದಿಸ್ ಆ್ಯಂಡ್ ಒನ್ ಮೋರ್ ಥಿಂಗ್ಸ್ ವೆರಿ ಇಂಪಾರ್ಟೆಂಟ್. ನೋಡಿ, ರಾಯಲ್ಟಿ ಆನ್ ಸೇಲ್ಸ್ ಇದ್ದಾಗ ಏನು ಮಾಡಬೇಕು, ನೀವು ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರೀತೀರಾ. ರಾಯಲ್ಟಿ ಆನ್ ಔಟ್ಪುಟ್ ಅಥವಾ ಪ್ರೊಡಕ್ಷನ್ ಮೇಲೆ ಇದ್ದಿದ್ರೆ ಪ್ರೊಡಕ್ಷನ್ ಅಕೌಂಟ್ ಅಂತ ಬರೀತೀರಾ ಸ್ನೇಹಿತರೆ. ಸೊ ರಾಯಲ್ಟಿ ಡ್ಯೂ, ಸೊ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ತೀರಾ. ಸೊ ರಾಯಲ್ಟಿ ಟ್ರಾನ್ಸ್ಫರ್ ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡ್ತೀರಾ ಸ್ನೇಹಿತರೆ. ಸೊ ರಾಯಲ್ಟಿ ಡ್ಯೂ ಟು ಮಿಸ್ಟರ್ ಚಂದ್ರು, ದಟ್ ಈಸ್ to Chandru account, So ಎಷ್ಟಿದೆ ಅಮೌಂಟ್ ನೋಡ್ಕೊಳ್ಳಿ. ದ ಫಸ್ಟ್ ಇಯರ್ ದ ರಾಯಲ್ಟಿ ಅಮೌಂಟ್ ಇಸ್ 28,000 and this 20,000 must be transferred to P&L account. ಪ್ರಾಫಿಟ್ ಲಾಸ್ ಟ್ರಾನ್ಸ್ಫರ್ ಮಾಡ್ತೀರಿ. ಸಿನ್ಸ್ ಅಲ್ಲಿ ಏನಾದರೂ ಪ್ರೊಡಕ್ಷನ್ ಅಥವಾ ಔಟ್ಪುಟ್ ಕೊಡದೆ ಪ್ರೊಡಕ್ಷನ್ ಅಕೌಂಟ್ ಅಂತ ಟ್ರಾನ್ಸ್ಫರ್ ಮಾಡಬೇಕು ನೀವು. Otherwise you have to transfer to P&L account. What is the amount? 28,000. Now just make the total now. That's it. There is no short working recovered during the first year, therefore just close the account. So we will go to second year now. So that is 2017. There is royalty amount due and royalty amount transferred. There is no short working recovered. So just two entries, same as 2016. So second year royalty amount is 38,000. Just enter 38,000, and there is no short working recovered, therefore close the account now. Now we'll go to 2018 year. So 2018 royalty is 58,000 rupees and also short working record is 8,000 rupees. It means both the entries you have to record. First you have to record royalty due, then transfer entry. So to Chandru account, to short workings account. So short working recovered is 8,000. So 8,000 and the total royalty is
58,000. The total royalty is 58,000. So 58,000 minus 8,000, Chandru account is 50,000. And the total, so credit side is 58,000 and the royalty must be transferred to P&L account, that is 58,000. So this is our third year. And the next, the fourth year, the royalty due and royalty transfer. So fourth year ಎಷ್ಟಿದೆ ಅಮೌಂಟು 78,000 rupees ಇದೆ. So there is no short working recover. So therefore 78,000. Just enter, just make the total and close the account. This is how to prepare royalty account under without minimum rent account method. Now we will take the next account, that is landlord account. So who is a landlord here? I mean lessor, that is GT Publications. Sorry, Chandru, Professor Chandru. So while preparing lessor account, so you should see in analysis table, that is amount paid to landlord and short workings arises. Short working arised, only 2 columns you have to check. ನೋಡಿ ನಾವು ಲೆಸ್ಸರ್ ಅಕೌಂಟ್ ಮಾಡಬೇಕಾದ್ರೆ ಬರೀ ಶಾರ್ಟ್ ವರ್ಕಿಂಗ್ಸ್ ಕಾಲಮ್ ಮತ್ತು ಅಮೌಂಟ್ ಪೇಡ್ ಟು ಲ್ಯಾಂಡ್ಲಾರ್ಡ್ ಕಾಲಮ್ ಮಾತ್ರ ನೋಡಬೇಕು. So debit side, the Chandru account is a personal account. So therefore, so payment received. So that is to bank account, cash or bank account. The payment ನೋಡ್ಕೊಳ್ಳಿ 2016 ಎಷ್ಟಿದೆ ಪೇಮೆಂಟು 45,000 rupees. Just enter 45,000. 45,000 and credit side. So there is a short workings here. There is a short workings. So by short workings account, so amount ಎಷ್ಟಿದೆ 17,000 rupees. 17,000 rupees ಇದೆ. So the total is just 45,000. Just balance is how much? 28,000. So this 28,000 is nothing but by royalty account. Royalty due entry na posting ಮಾಡ್ತೀರಿ. So you can cross check with royalty account which you already prepared. See here the royalty account to Chandru account ನೋಡಿ ಡೆಬಿಟ್ ಸೈಡ್ ಇದೆ. ಸೊ there is 28,000 rupees. ಸೊ ಅಲ್ಲೇನಾಗುತ್ತೆ ಈಗ ಕ್ರೆಡಿಟ್ ಸೈಡ್ ಆಗುತ್ತೆ. ಸೊ ಹಾಗಾಗಿ ನೀವು ಕ್ರೆಡಿಟ್ ಸೈಡ್ ಟು ಬೈ ರಾಯಲ್ಟಿ ಅಕೌಂಟ್ ಅಂತ ಬರೀತೀರಾ. ನಾವು ದ ಫಸ್ಟ್ ಇಯರ್ ಮುಗೀತು. ವಿಲ್ ಗೋ ಟು ನೆಕ್ಸ್ಟ್ ಇಯರ್ ನಾವು. ಸೊ ಸೆಕೆಂಡ್ ಇಯರ್ 2017, the same, the first payment received, a second entry, that is royalty and short workings comment amount. See here the payment, how much the payment is 45,000 rupees. The payment is 45,000 and short workings is 7,000. So short working 7,000 rupees and the royalty is 38,000. So 38 plus 7, 45,000. Just a second year account was completed and we will go to next year, that is 2018. So 2018, just check the payment received, that's 50,000 rupees and there is no short workings. ಇಲ್ಲಿ ಯಾವುದೇ ರೀತಿ ಶಾರ್ಟ್ ವರ್ಕಿಂಗ್ಸ್ ಇಲ್ಲ. ಸೊ 50,000 rupees ಅಮೌಂಟ್ ಪೇ ಟು ಲ್ಯಾಂಡ್ಲಾರ್ಡ್. ಸೊ ಹಾಗಾಗಿ 50,000 rupees. ಸೊ ಬ್ಯಾಂಕ್ ಅಕೌಂಟ್ 50,000 and by royalty account 50,000 rupees. And we'll go to 2019. What is it? 2019, the total amount paid to landlord is 78,000. So enter 78,000 here. So to bank account 78,000 and by royalty account is 78,000. So now just make the total now 78,000 and just close the account.
we'll go to next account, that is short workings account. So short workings account, that is date particular JF amount, date particular JF amount, debit credit. Now while preparing short workings account, so either you can take the entries from the Chandru account as well as the royalty account which you have prepared already. ಸೊ ಈಗಾಗಲೇ ನೀವು ಅಕೌಂಟ್ ಮಾಡಿರ್ತೀರಾ, ಸೊ ಆ ಎಂಟ್ರೀಸಿಂದ ಬೇಕಾದ್ರೆ ಎಂಟ್ರೀಸ್ ತೊಗೊಬೋದು ನೀವು, ಆರ್ ಎಲ್ಸ್ ಯು ಕ್ಯಾನ್ ಪಾಸ್ ಡೈರೆಕ್ಟ್ ಎಂಟ್ರೀಸ್ ನಾವು. ಸೊ ಹಿಯರ್ ಚೆಕ್ ಮಾಡ್ಕೊಳ್ಳಿ, ಶಾರ್ಟ್ ವರ್ಕಿಂಗ್ಸ್ ಕಾಲಮ್ ನೋಡಿ, ಅದೇ ರೀತಿ ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಆ್ಯಂಡ್ ಶಾರ್ಟ್ ವರ್ಕಿಂಗ್ ನಾಟ್ ರಿಕವರ್ಡ್, ಜಸ್ಟ್ 3 ಕಾಲಮ್ಸ್ ನೋಡ್ತಾ ಹೋಗಿ. I will take the first year, that is 2016 short workings. ನೋಡಿ ಸ್ನೇಹಿತರೆ, ಇಲ್ಲಿ ಶಾರ್ಟ್ ವರ್ಕಿಂಗ್ಸು, ಶಾರ್ಟ್ ವರ್ಕಿಂಗ್ ರಿಕವರ್ಡ್, ಶಾರ್ಟ್ ವರ್ಕಿಂಗ್ ನಾಟ್ ರಿಕವರ್ಡ್ ಓನ್ಲಿ 3 ಇಯರ್ಸಲ್ಲಿ ಮಾತ್ರ ಇದೆ. ಸೊ 2019 ಇಲ್ಲ, ಇವನ್ ಶಾರ್ಟ್ ವರ್ಕಿಂಗ್ಸ್ ಇಲ್ಲ, ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಇಲ್ಲ, ಶಾರ್ಟ್ ವರ್ಕಿಂಗ್ ನಾಟ್ ರಿಕವರ್ಡ್ ಇಲ್ಲ. therefore we going to close the account at the end of 2018 only. ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ನ ಬರೀ 2018 ಆದಮೇಲೆ ಕ್ಲೋಸ್ ಮಾಡ್ತಾ ಹೋಗ್ತೀರಿ. ಶಾರ್ಟ್ ವರ್ಕಿಂಗ್ಸ್, ಸೊ 2016 to Chandru account, that is 17,000 rupees, or you can cross verify with Chandru account here. So by short workings account 17,000, therefore debit side to Chandru account. So there is no other entries here, therefore close the account. So 2016, at the end of 2016 the buy balance carried down, so you'll find out the balance, the 17,000. so this balance will be carried forward to, so next year, that is opening balance. So 2017, so 2 balance brought down, so 17,000 rupees. See, second year, is there any short workings is there? So 2017, the short workings amount is 7,000. You have to make the entry now, that is to Chandru account, amount is 7,000, now there is no short working recovered or short working not recovered during 2017, therefore just close the account now. The 17,000 plus 7,000, that is 24,000. now there is no credit balance here, so therefore, so closing balance and buy balance carried down is 24,000, and same balance will carry forward to next year, that is opening balance, that is 2018. The amount is 24,000 rupees. 24,000. Now look at this analysis table, and third year there is no short workings, but we are having short working recovered and short working not recovered. So short working recovered and short working not recovered, you have to enter credit side of short workings account. So short working not recovered you should show as a profit and loss account. And here 2018, so by royalty account, there is short working recovered. Short working recovered nodi eshtiದೆ amount 8,000 rupees. Short working recovered na 8,000 bariri. And by profit and loss account, if short working not recovered ಇದೆ 16,000 rupees. So 16,000 rupees. Now, so 16 is total debit side 24,000 and 24,000, and money is credit side 24,000. It means tallied. So just close the account now. So always remember, my dear students, short workings account must be tallied. And the fourth year, let us see this 2019, we don't have any short workings arises, short working recovered and short working not recovered, therefore just we close the short workings account. So this is how you have to prepare short workings account. So just quick recap, the royalty account debit side, so all ಏನು ಮಾಡ್ತಾರೆ, ಲ್ಯಾಂಡ್ ಲಾರ್ಡ್ ಎಂಟ್ರೀಸ್ನ ಮಾಡ್ತಾರೆ, ಟು ಚಂದ್ರ ಅಕೌಂಟ್, ಟು ಚಂದ್ರ ಅಕೌಂಟ್, ಟು ಚಂದ್ರ ಅಕೌಂಟ್, ಟು ಚಂದ್ರ ಅಕೌಂಟ್. ಇಲ್ಲಿ ಶಾರ್ಟ್ ವರ್ಕಿಂಗ್ಸ್ ರಿಕವರ್ಡ್ ಅಂತ, ಸೊ ಇದೊಂದು ಎಂಟ್ರಿ ಮಾತ್ರ ತೋರಿಸ್ತಾ. ರಿಮೈನಿಂಗ್ ದಿ ಬೈ ಕ್ರೆಡಿಟ್ ಸೈಡ್
if royalty calculated on sales, so you should write as of, you should transfer royalty amount to the profit and loss account. If royalty calculated on output or production, so you should transfer royalty amount into the production account. Okay, next landlord account or the lessor account, or here Chandru account in the books, this question. So here the payment received, 2 bank account, 2 bank account, 2 bank account, 2 bank account, and if there is any short working arises, you have to show here. And there are 2 years short working arises, so 17,000, 7,000, so I have to enter entry short working account. The remaining all 4 entries will be royalty account. The royalty account will be the common, and debit side bank account will be the common. And here royalty account, the credit side profit and loss account or production account will be common here. So landlord or Chandra account will be the common. Only short working account will come. So when short working is recovered, the entry is there. And finally the short working account. So the first to Chandru account, and if there is any short working arises, and the second year also if short working arises, you have to make the entry. And if any short working is recover and short working is not recover, you should show the credit side of the short working account. And always remember the students, this short working account must be tallied and the balance should be nil. So this is how you have to prepare ledger accounts under without minimum rent account. In our next video, so I will tell you how to prepare ledger accounts under with minimum rent account method. So thank you so much for watching my YouTube channel. So keep on watching and subscribe my YouTube channel. Thank you.